ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮರ್ಪ್ರಭ ನಿರ್ವಿಘ್ನಂ ಗುರುವೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಗಂಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಓಂ ಗುರುಭ್ಯೋ ನಮಃ. ಗುರುದೇವ ದತ್ತ ದಿಗಂಬರಾಯ ನಮೋ ನಮಃ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಒಂದು ವಿಡಿಯೋದಲ್ಲಿ ಜೂನ್ ತಿಂಗಳ ಮಾಸ ಭವಿಷ್ಯ ಮಕರ ರಾಶಿಯವರಿಗೆ ಹೇಗಿದೆ ಅನ್ನೋದು ತಿಳಿಸ್ಕೊಡೋಣ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಬಹುದು. ಕೆಲವು ಸವಾಲುಗಳು ಬಂದರೂ ನಿಮ್ಮ ತಾಳ್ಮೆ ಮತ್ತು ಆತ್ಮವಿಶ್ವಾಸದಿಂದ ಯಶಸ್ಸು ಪಡೆಯುವ ಸಾಧ್ಯತೆ ಇದೆ. ಹಣಕಾಸು, ಉದ್ಯೋಗ, ವ್ಯಾಪಾರ, ಕುಟುಂಬ, ಶಿಕ್ಷಣ ಮತ್ತು ನೀವು ಗೃಹಿಣಿಯರಾಗಿದ್ದಂದ್ರೆ ಮನೆಯ ವಾತಾವರಣ ಶುದ್ಧಿಗೋಸ್ಕರ ಏನು ಮಾಡಬಹುದು ಈ ಮಾಸದಲ್ಲಿ ಮಕರ ರಾಶಿಯವರೆಂದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಬನ್ನಿ. ಅದಕ್ಕೂ ಮೊದಲು ನೀವು ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ದು ರಾಶಿ ಯಾವುದೊಂದು ಕಮೆಂಟ್ ಮೂಲಕ ತಿಳಿಸಿ. ಮೊದಲು ಹಣಕಾಸಿನ ವಿಷಯಕ್ಕೆ ಬರೋದಾದ್ರೆ, ಜೂನ್ ತಿಂಗಳಲ್ಲಿ ಹಣದ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ. ಹೊಸ ಆದಾಯದ ಮೂಲವು ಆರಂಭವಾಗುವ ಸಾಧ್ಯತೆ ಇದೆ, ಆದರೆ ಮನೆ ಮತ್ತು ಕುಟುಂಬದ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಹೀಗಾಗಿ ಉಳಿತಾಯ ಕಡೆಗೆ ಹೆಚ್ಚು ಗಮನ ನೀಡಿ. ಅನಗತ್ಯ ಹೂಡಿಕೆ ಮತ್ತು ಸಾಲಗಳಿಂದ ದೂರ ಇರಿ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಈ ತಿಂಗಳು ಕೆಲಸದ ಒತ್ತಡ ಹೆಚ್ಚಾಗಬಹುದು, ಆದರೆ ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ಶಿಸ್ತಿಗೆ ಒಳ್ಳೆಯ ಹೆಸರು ತರುವಂತಹ ಸಮಯ. ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗಬಹುದು. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಉತ್ತಮ ಅವಕಾಶಗಳು ಬರಬಹುದು. ವ್ಯಾಪಾರದಲ್ಲಿ ನಿಧಾನವಾಗಿ ಸ್ಥಿರ ಲಾಭ ಸಿಗುವ ಸಾಧ್ಯತೆ ಇದೆ. ಪಾಲುದಾರಿಕೆ ವ್ಯಾಪಾರದಲ್ಲಿ ಸ್ಪಷ್ಟತೆ ಇರಲಿ. ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದ್ರೆ, ಕುಟುಂಬದಲ್ಲಿ ಕೆಲ ಗೊಂದಲಗಳನ್ನು ಉಂಟಾಗುವ ಸಾಧ್ಯತೆ ಇದೆ, ಆದರೆ ತಾಳ್ಮೆಯಿಂದ ನಡೆದುಕೊಂಡರೆ ಸಮಸ್ಯೆಗಳು ಬೇಗ ಪರಿಹಾರವಾಗುತ್ತವೆ. ದಂಪತಿಗಳ ನಡುವೆ ನಂಬಿಕೆ ಹೆಚ್ಚಾಗುತ್ತದೆ. ಹಿರಿಯರ ಸಲಹೆ ನಿಮಗೆ ಬಹಳಷ್ಟು ಉಪಯೋಗವಾಗಬಹುದು. ಸಂಬಂಧಗಳು ಇನ್ನಷ್ಟು ಉತ್ತಮವಾಗುತ್ತವೆ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಓದಿನಲ್ಲಿ ಉತ್ತಮ ಏಕಾಗ್ರತೆ, ತಾಂತ್ರಿಕ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗಕ್ಕೆ ತಯಾರಿ ಮಾಡುವವರಿಗೆ ಇದು ಒಳ್ಳೆಯ ಸಮಯ ಎಂದು ಹೇಳಲಾಗುತ್ತದೆ. ನಿಯಮಿತ ಅಭ್ಯಾಸ ಯಶಸ್ಸು ಸಿಗುತ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಂತೆ ಕೆಲವೊಂದು ನಿಮ್ಮ ಮುಖಕ್ಕೆ ಸಂಬಂಧಪಟ್ಟಂತೆ, ನಾಲಿಗೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳಾಗಬಹುದು. ಹಾಗಾಗಿ ಎಚ್ಚರಿಕೆಯಿಂದಿರಿ. ಮತ್ತೆ ನಿಮ್ಮ ಕೈ ಕಾಲು ಮೂಳೆಗಳ ಸಂಬಂಧಪಟ್ಟಂತೆ ಸ್ವಲ್ಪ ಸಮಸ್ಯೆಗಳಿದೆ. ಹಾಗಾಗಿ ಸ್ವಲ್ಪ ಜಾಗರೂಕತೆಯಿಂದಿರಿ. ಉತ್ತಮವಾದಂತಹ ಆಹಾರ, ಸಾತ್ವಿಕ ಆಹಾರ ಮತ್ತು ಪೌಷ್ಟಿಕ ಆಹಾರ ಮತ್ತು ಧ್ಯಾನ ಯೋಗದಿಂದ ನಿಮಗೆ ನೆಮ್ಮದಿ ಸಿಗುತ್ತದೆ. ಈ ತಿಂಗಳು ಈ ರಾಶಿಯವರಿಗೆ ಅದೃಷ್ಟ ಬಣ್ಣ ಅಂದ್ರೆ ನೀಲಿ ಮತ್ತೆ ಕಪ್ಪು. ಅದೃಷ್ಟ ಸಂಖ್ಯೆ 8. ಈ ರಾಶಿಯವರಿಗೆ ಪರಿಹಾರ ಏನಪ್ಪಾ ಅಂದ್ರೆ, ಶನಿವಾರದ ದಿನ ಶನೇಶ್ವರ ದೇವರಿಗೆ ಆರಾಧನೆ ಮಾಡ್ತಕ್ಕಂಥದ್ದು. ಶನೇಶ್ವರ ದೇವರಿಗೆ ಆರಾಧನೆ ಮಾಡಿದರೆ ಶುಭ ಫಲಗಳನ್ನು ಲಭಿಸುತ್ತವೆ. ಒಟ್ಟಾರೆ ಹೇಳೋದಾದ್ರೆ, ಜೂನ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಪರಿಶ್ರಮ ಮತ್ತು ತಾಳ್ಮೆಯಿಂದ ಯಶಸ್ಸು ತರುವ ತಿಂಗಳು. ಆತ್ಮವಿಶ್ವಾಸದಿಂದ ಮುಂದೆ ನಡೆಯಿರಿ, ಉತ್ತಮ ಅವಕಾಶಗಳು ನಿಮ್ಮದಾಗುತ್ತದೆ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದಾದರೂ ವಿಷಯದ ಬಗ್ಗೆ ಗೊಂದಲವಿತ್ತಂದ್ರೆ ಈ ಕೆಳಗಡೆ ಕಾಣುತ್ತಿರುವ ನಂಬರ್ ಅನ್ನು ಸಂಪರ್ಕ ಮಾಡಬಹುದು. ನಮಸ್ಕಾರ.